ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಂಗಳೂರಲ್ಲೂ ಕೂಡ ಗ್ಯಾಸ್ ಗೋಳಾಟ ಮುಂದುವರಿತಾನೆ ಇದೆ. ಗ್ಯಾಸ್ ಸಿಗದೆ ಬಜಪೆ ಭಾಗದ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಬಜಪೆ ಭಾಗದಲ್ಲಿರುವಂತಹ ಗ್ಯಾಸ್ ಸ್ಟೇಷನ್ ನಲ್ಲಿ ಹಗಲು ದರೋಡೆ ನಡೀತಾ ಇದೆ. ನಾವು ಈಗಾಗಲೇ ನೋಡಿದಾಗೆ ಬೆಂಗಳೂರಿನಲ್ಲಿ ಮಾತ್ರ ಇಂಥ ಪರಿಸ್ಥಿತಿ ಇಲ್ಲ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಆಟೋ ಚಾಲಕರು ಒದ್ದಾಡ್ತಾ ಇದ್ದಾರೆ. ರಾತ್ರಿ ಇಡೀ ಗ್ಯಾಸ್ ಬಂಕ್ನ ಮುಂದೆ ಕಾದ್ರೂ ಕೂಡ ಅವರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. 92 ರೂಪಾಯಿ ಬದಲು 120 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ಗ್ಯಾಸ್ ಸ್ಟೇಷನ್ ಅವರು. ಗ್ಯಾಸ್ಗಾಗಿ ಮಂಗಳೂರು ನಗರ, ಸುರತ್ಕಲ್, ಬಿಸಿ ರೋಡ್ನತ್ತ ಚಾಲಕರು ಬರ್ತಾ ಇದ್ದಾರೆ. ಹಗಲು ದರೋಡೆ ತಡೆಯೋದಕ್ಕೆ ಆಟೋ ಚಾಲಕರು ಒತ್ತಾಯವನ್ನ ಮಾಡಿರೋದೀಗ. ದುಪ್ಪಟ್ಟು ಹಣ ಕೊಟ್ಟು ಗ್ಯಾಸ್ ಖರೀದಿ ಮಾಡುವ ಪರಿಸ್ಥಿತಿ ಬಂದಿದೆ. ಮಂಗಳೂರಲ್ಲೂ ಗ್ಯಾಸ್ ಗೋಳಾಟ ಮುಂದುವರೆದಿರೋದು. ಮಧ್ಯಪ್ರಾಚ್ಯ ಬಿಕ್ಕಟ್ಟಿನಿಂದಾಗಿ ಕರಾವಳಿಯಾದ್ಯಂತ ಗ್ಯಾಸ್ ಸಮಸ್ಯೆ ತಲೆದೂರಿರುವಂಥದ್ದು. ಇದೀಗ ಈ ಗ್ಯಾಸ್ ಸಮಸ್ಯೆ ರಿಕ್ಷಾ ಆಟೋ ಚಾಲಕರಿಗೂ ಬಹುದೊಡ್ಡ ಏಟನ್ನು ಕೊಟ್ಟಿರುವಂಥದ್ದು. ನಗರ ಭಾಗದಲ್ಲಿ 12 ಗ್ಯಾಸ್ ಬಂಕ್ಗಳಿವೆ, ಆದರೆ ಗ್ರಾಮೀಣ ಭಾಗದಲ್ಲಿ ಇರುವಂಥದ್ದು ಬೆರಳಿಕೆಯ ಗ್ಯಾಸ್ ಪಂಪ್ಗಳು. ಈಗ ಅದಕ್ಕೂ ಕೂಡ ಬಹುದೊಡ್ಡ ಹೊಡೆತ ಬಿಟ್ಟಿರುವಂಥದ್ದು. ಯಾಕಂತ ಹೇಳಿದರೆ ಕಾಳಸಂತೆಯಲ್ಲಿ ಗ್ಯಾಸ್ ಮಾರಾಟ ಆಗ್ತಾ ಇದೆ ಅಂತ ಹೇಳುವಂಥ ಆರೋಪವನ್ನು ಕೂಡ ಈಗ ಗ್ರಾಮೀಣ ಭಾಗದಲ್ಲಿ ಹೇಳ್ತಿರುವಂಥದ್ದು. ನಾವೀಗ ಬಜಪೆ ಅಂದರೆ ಮಂಗಳೂರಿನ ಬಜಪೆಯ ಆಟೋ ರಿಕ್ಷಾ ಸ್ಟ್ಯಾಂಡ್ ಹತ್ರ ಇದ್ದೇವೆ. ಇಲ್ಲೂ ಕೂಡ ಕೇವಲ ಬೆರಳೆಣಿಕೆಯಷ್ಟೇ ಗ್ಯಾಸ್ ಪಂಪ್ಗಳಿವೆ. ಈ ಗ್ಯಾಸ್ ಪಂಪ್ಗಳಲ್ಲಿ ಕಳ್ಳಸಂತೆಯಲ್ಲಿ ಅಥವಾ ದುಪ್ಪಟ್ಟಾಗಿ ಗ್ಯಾಸನ್ನು ಮಾರಾಟ ಮಾಡ್ತಿದ್ದಾರೆ ಅಂತ ಹೇಳುವಂಥ ಆರೋಪ ಕೂಡ ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಈ ಆಟೋ ಚಾಲಕರು ತಮ್ಮ ಆಟೋವನ್ನು ಓಡಿಸಲಿಕ್ಕೆ ತುಂಬಾ ಕಷ್ಟ ಪರಿಸ್ಥಿತಿಯಲ್ಲಿ ಎದುರಾಗ್ತಿರುವಂಥದ್ದು. ಅಂದರೆ ಇಲ್ಲಿ ಆಟೋ ಚಾಲಕರು ಗ್ರಾಮೀಣ ಭಾಗಕ್ಕೆ ಹೋಗಬೇಕು ಮತ್ತು ಕಿರಿದಾದ ರಸ್ತೆಗಳಲ್ಲಿ ಹೋಗಬೇಕು. ಸಾಕಷ್ಟು ಸವಾಲುಗಳಿವೆ ಗ್ರಾಮೀಣ ಭಾಗದಲ್ಲಿ ಆಟೋ ಚಲಾವಣೆ ಮಾಡಲಿಕ್ಕೆ. ಈ ನಿಟ್ಟಿನಲ್ಲಿ ಇಲ್ಲಿವರೆಗೂ ಕೂಡ ತುಂಬಾ ಸಮಸ್ಯೆ ಆಗ್ತಿರುವಂಥದ್ದು. ನಮ್ಮ ಜೊತೆ ಆಟೋ ಚಾಲಕರಿದ್ದಾರೆ. ಸರ್, ಏನೆಲ್ಲ ಸಮಸ್ಯೆ ಆಗ್ತಿದೆ ಮತ್ತು ಏನು ಈಗ ದುಪ್ಪಟ್ಟು ಮಾಡಿದ್ದಾರೆ ಈ ಭಾಗದಲ್ಲಿ ಗ್ಯಾಸ್ಗೆ ಅಂತ ಹೇಳುವಂಥ ಮಾಹಿತಿಗಳು ಸಿಗ್ತಾ ಇದೆ. ಏನು ಮಾಡಿದ್ದಾರೆ ಸರ್, ಏನು ಸಮಸ್ಯೆ ಆಗಿದೆ? 62 ರೂಪಾಯಿ ಗ್ಯಾಸ್ಗೆ 72 ಮಾಡಿ ಈಗ 120ಕ್ಕೆ ಮಾಡಿದ್ದಾರೆ. 120 ರೂಪಾಯಿ ಕೊಟ್ಟರು ಗ್ಯಾಸ್ ಇಲ್ಲ. ಇಲ್ಲಿ ನೋಡಿ 120 ರೂಪಾಯಿ ಗ್ಯಾಸ್ ಹೊಡೆದು ಹಾಕಿ ಮಂಗಳೂರಲ್ಲೆಲ್ಲ 92ಕ್ಕೆ ಸಿಗ್ತಾ ಇದೆ. ಮೊನ್ನೆ ಒಂದು 2-3 ದಿವಸಕ್ಕೆ ಮುಂಚೆ ಗ್ಯಾಸ್ ಇರ್ತಿರ್ಲಿಲ್ಲ. ಮಂಗಳೂರು ಅಲ್ಲಿಗೆ ಬರ್ತಾ ಇದ್ರು, ಅಲ್ಲಿಗೆ ಹೋಗೋ ಅಲ್ಲಿ ಗ್ಯಾಸ್ ಇಲ್ಲ, ವಾಪಸ್ ಬರ್ತಾ ಇದ್ದೆ ನಾವು. ಇಲ್ಲಿ ನೋಡಿ ಕೆಲವರು ಪ್ಯಾಸೆಂಜರ್ ನಾವು ಕರ್ಕೊಂಡು ಅರ್ಧದಲ್ಲಿ ಬಿಟ್ಟದುಂಟು, ಗ್ಯಾಸ್ ಇಲ್ಲ. ಅದು ನೋಡಿ ಲೋನ್ ತೆಗೆಯೋದು, ಆಟೋ ತೆಗೆಯೋದು, ಲೋನ್ ಕಟ್ಲಿಕ್ಕೆ ಆಗ್ತಾ ಇಲ್ಲ. ಈ 120 ರೂಪಾಯಿ ಕೊಟ್ಟು ನಾವು ಹೇಗೆ ಸರ್ ಅದನ್ನು ಮೇಂಟೆನೆನ್ಸ್ ಮಾಡೋದು? ನಮಗೆ ಸಾಧ್ಯ ಇದೆಯಾ? ಎಲ್ಲರೂ ನೋಡಿ, ಇನ್ನು ಮಕ್ಕಳ ಫೀಸ್ ಕಟ್ಟಲಿಕ್ಕೆ, ಇನ್ನು ಸ್ಕೂಲ್ ಸ್ಟಾರ್ಟ್ ಆಗ್ತಾ ಬಂತು, ಮಕ್ಕಳ ಫೀಸ್ ಕಟ್ಟಲಿಕ್ಕಿದೆ, ಮನೆ ಖರ್ಚಿದೆ. ಇದನ್ನೆಲ್ಲ ನೋಡುವಾಗ ನಮಗೆ ತುಂಬ ಕಷ್ಟ ಆಗ್ತಾ ಇದೆ. ಇನ್ನು ಈ 120 ರೂಪಾಯಿಗೆ ನಮಗೆ ಇನ್ನು ಗ್ಯಾಸ್ ರಿಕ್ಷಾ ಓಡಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಅಂದರೆ ಸಿಟಿ ಮಂಗಳೂರಿನಲ್ಲಿ 92 ರೂಪಾಯಿ ಕೊಡ್ತಾ ಇದ್ದಾರೆ, ಇಲ್ಲಿ 120 ಕೊಡ್ತಿದ್ದಾರೆ ಅವರು. ಅಂದರೆ ಕಳ್ಳಸಂತೆಯಿಂದ ಮಾರಾಟ ಮಾಡ್ತಿದ್ದಾರೆ ಅಂತ ಹೇಳೋದು. ಏನು ಅಂದರೆ ನೀವು ಗ್ಯಾಸ್ ಏಜೆನ್ಸಿ ಅವರ ಹತ್ರ ಮಾತಾಡಿದ್ದೇವೆ. ಅವ್ರು ಹೇಳ್ತಾರೆ ನಮಗೆ ಅಷ್ಟಕ್ಕೆ ಬರ್ತಾ ಇದೆ, ಬಿಲ್ ಇದೆ ಅಂತ ಬಿಲ್ ತೆಗಿತಾ ಇದ್ದಾರೆ. ಆಲ್ರೆಡಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೇವೆ, ಸ್ಟೇಷನ್ ಹತ್ರ ಮಾತಾಡಿದ್ದಾರೆ. ಡಿಪಾರ್ಟ್ಮೆಂಟ್ ಹೇಳ್ತಾರೆ ಅದು ಬಿಲ್ ತರ ಬರುದಲ್ಲ, ನಮಗೇನು ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾರೆ ಅವರು. ಇಲ್ಲಿ 2 ಪಂಪ್ ಇದೆ ಸರ್. ಒಂದು ಪಂಪ್ ಬಂದಾಗಿ ಸಾಧಾರಣ 20 ದಿನ ಆಯ್ತು. ಯಾವ ಕಾಲ್ ಮಾಡಿದ್ರು ಈಗ ಬರ್ತದೆ, ಗಾಡಿ ಸ್ವಲ್ಪ ಟಚ್ ಆಗಿದೆ, ಈಗ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಅವರು ಎಲ್ಲಾ ಪಂಪಿಗೆ ಗ್ಯಾಸ್ ಬರ್ತದೆ, ಬಜ್ಪೆಗೊಂದು ಬಿಟ್ಟು. ಅವರು ಹೇಳುದು 120, 130 ನಾವು ಗ್ಯಾಸ್ ತಂದು ಹಾಕ್ತೇವೆ, ನಿಮ್ಮ ಸಹಕಾರ ನಮಗೆ ಬೇಕು. ನೀವು ನಮಗೆ ಯಾವುದೇ ಒಂದು ಪ್ರಾಬ್ಲಮ್ ಮಾಡದೆ 120 ಗ್ಯಾಸ್ ತಂದು ಕೊಡುವುದಾದ್ರೆ ನಾವು ಇಲ್ಲಿ ಗ್ಯಾಸ್ ನಿಮಗೆ ನಿಜವಾಗಿ ರೇಟ್ ಎಷ್ಟಿದೆ ಗ್ಯಾಸ್? ನಿಜವಾಗಿ 92 ರೂಪಾಯಿ ಮ್ಯಾಂಗ್ಳೂರಲ್ಲಿ ನಡೀತಾ ಇದೆ. ಇಲ್ಲಿ 120ರಿಂದ ಮಾಡ್ತಾ ಇದ್ದಾರೆ ಗೋ ಗ್ಯಾಸ್. ಅದಲ್ಲದೆ ಇಲ್ಲಿ ಆಲ್ರೆಡಿ ಒಂದು ಮೊದಲು ಪಂಪ್ ಇತ್ತು, LPG ಜೀಲು ಗ್ಯಾಸ್ ಅಂತ. ಅವರನ್ನು ನೋಡಿ ನಾವಿಲ್ಲಿ ಗಾಡಿ LPG ಎಲ್ಲ ತಗೊಂಡದ್ದು. ಈಗ ಅವರು ಆಲ್ರೆಡಿ ಒಂದು 25 ದಿವಸ ಆಯ್ತು ಬಂದ್ ಮಾಡಿ. ಇಷ್ಟೇ ತನಕ ಯಾವುದೇ ಗ್ಯಾಸ್ ಇಲ್ಲ. ಅವರದ್ದು ಬೇರೆ ಕಡೆಯಲ್ಲಿ ಪಂಪ್ ಇದೆ ಸರ್, ಅವರು ಅಲ್ಲಿಗೆ ಹಾಕಿಸ್ತಾರೆ, ಆದರೆ ಈ ಪಂಪಿಗೆ ನಮಗೆ ಗ್ಯಾಸ್ ಇಲ್ಲ. ಇವಿಷ್ಟು ಆಟೋ ಚಾಲಕರ ಪರಿಸ್ಥಿತಿ ಆಗಿರುವಂಥದ್ದು. ಅಂದರೆ ನಿರಂತರವಾಗಿ ದುಪ್ಪಟ್ಟಾಗಿ ಆಟೋ LPGಯನ್ನು ಮಾರಾಟ ಮಾಡ್ತಿದ್ದಾರೆ. ಕಳ್ಳಸಂತೆಯಲ್ಲಿ LPG ಮಾರಾಟ ಆಗ್ತಿದೆ ಅಂತ ಹೇಳುವಂತಹ ಬಹುದೊಡ್ಡ ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮಾನಂದ್ ಬೆಳಾಳ್ ಜೊತೆ ಆದಿತ್ಯ ದಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು.